ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವಾಗ ಚಳಿಗಾಲ ಆಗಿರೋದ್ರಿಂದ ಹಿಮ್ಮಡಿ ತುಂಬ ಒಡೆಯುತ್ತೆ. ಇವತ್ತು ಹಿಮ್ಮಡಿ ಒಡೆಯೋದಕ್ಕೆ ಮನೆಯಲ್ಲೇ ಮಾಡಬಹುದಾದಂಥ ಒಂದು ಮನೆಮದ್ದನ್ನು ತೋರಿಸ್ತಾ ಇದ್ದೀನಿ. ನನ್ನ ಕಾಲು ಕೂಡ ಇದೇ ಥರ ಒಡೆಯುತ್ತೆ. ನನಗೆ ಸಿಮೆಂಟ್ ನೆಲ ಇದ್ದರೆ ಆಗಲ್ಲ, ಟೈಲ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಸಿಮೆಂಟ್ ಇರೋದ್ರಿಂದ ಸ್ವಲ್ಪ ಕಾಲು ಈ ಥರ ಕ್ರ್ಯಾಕ್ ಆಗುತ್ತೆ. ಈ ಮಾರ್ಕೆಲ್ಲ ಹೋಗಿ ಕಾಲು ಸ್ವಲ್ಪ ಸಾಫ್ಟ್ ಆಗಬೇಕಂದ್ರೆ ನಾನು ಒಂದು ಮನೆಮದ್ದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದನ್ನು ಫಾಲೋ ಮಾಡಿ. ಇದನ್ನು ತುಂಬ ಸುಲಭವಾಗಿ ಮಾಡ್ಕೋಬೋದಾದಂಥದ್ದು. ನೀವು ಫ್ರಿಜ್ಜಲ್ಲಿ ಇಟ್ಟಿನೂ ಸ್ಟೋರ್ ಮಾಡ್ಕೋಬೋದು. ನೋಡಿ, ಇದಕ್ಕೆ ನಾನು ಕ್ಯಾಂಡಲ್ ತೊಗೊಂಡಿದ್ದೀನಿ. ಕ್ಯಾಂಡಲ್ನ ಕಟ್ ಮಾಡಿನಾದರೂ ಹಾಕ್ಕೋಬೋದು. ಕಟ್ ಮಾಡಿ ಹಾಕಿದ್ರೆ ತುಂಬ ಬೇಗ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಒಂದು ಕ್ಯಾಂಡಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ನೇಹಿತರೆ, ನೀವು ಜಾಸ್ತಿ ದಿನ ಸ್ಟೋರ್ ಮಾಡ್ತೀರಾ, ಇಲ್ಲ ಜಾಸ್ತಿ ಬೇಕು ಅಂದರೆ ನೀವು 2 ಅಥವಾ 3 ಕ್ಯಾಂಡಲ್ನ ಹಾಕ್ಕೋಬೋದು. ನಾನಿಲ್ಲಿ ಒಂದು ಕ್ಯಾಂಡಲ್ನ ತೊಗೊಂಡಿದ್ದೀನಿ. ಜೊತೆಗೆ ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ. ಸಾಸಿವೆ ಎಣ್ಣೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನು 2 ಸ್ಪೂನ್ ತೊಗೊಂಡಿದ್ದೀನಿ. ಫುಲ್ಲಾಗಿ 2 ಸ್ಪೂನ್ ತೊಗೊಂಡಿದ್ದೀನಿ. ನಾನು ಒಂದು ಕ್ಯಾಂಡಲ್ಗೆ ಹೇಳ್ತಾ ಇರೋದು. ಇವಾಗ 2 ಕ್ಯಾಂಡಲ್ ತೊಗೋತೀರ ಅಂದರೆ 4 ಸ್ಪೂನ್ ತೊಗೊಳ್ಳಿ. ಆ ರೀತಿಯಲ್ಲಿ ತೊಗೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕಾಗತ್ತೆ, ಅದಕ್ಕೋಸ್ಕರ. ಜೊತೆಗೆ ನಾನಿಲ್ಲಿ ಕರ್ಪೂರ ಹಾಕ್ತಾಯಿದ್ದೀನಿ. ಕರ್ಪೂರ ಹಾಕೋದ್ರಿಂದ ಸ್ನೇಹಿತರೆ ನಮ್ಮ ಬಾಡಿಲಿರೋ ಹೀಟ್ ಕಮ್ಮಿ ಆಗುತ್ತೆ. ಸಾಸಿವೆ ಎಣ್ಣೆ, ಕರ್ಪೂರ ಇದೆಲ್ಲ ಬಾಡಿಲಿರೋ ಹೀಟ್ ಕಮ್ಮಿ ಆಗುತ್ತೆ. ಹಾಗೆ ಕ್ಯಾಂಡಲ್ ಹಾಕೋದ್ರಿಂದ ನಿಮ್ಮ ಕಾಲು ಒಡೆದು ಬಿರುಕು ಬಿಟ್ಟಿರುತ್ತಲ್ವ, ಆ ಬಿರುಕೆಲ್ಲನೂ ಒಟ್ಟುಗೂಡುತ್ತೆ. ಅಂದರೆ ಕ್ರ್ಯಾಕ್ ಇರೋದನ್ನು ಸಮವಾಗಿ ಮಾಡುತ್ತೆ. ಬಿರುಕು ಬಿಡೋದಕ್ಕೆ ಬಿಡೋದಿಲ್ಲ, ಸಾಫ್ಟಾಗಿಡುತ್ತೆ. ಅದಕ್ಕೋಸ್ಕರ ಕ್ಯಾಂಡಲ್ ಹಾಕ್ಕೊಳ್ಳೋದು. ಈ ಕರ್ಪೂರ ಹಾಕೋದ್ರಿಂದ ಬಾಡಿ ಹೀಟು, ಸಾಸಿವೆ ಎಣ್ಣೆಯನ್ನು ಸಹ ನೀವು ನೆತ್ತಿಗೆ ಅಥವಾ ಹೊಕ್ಕಳಿಗೆ ಹಾಕ್ಕೊಳ್ಳೋದ್ರಿಂದ ಬಾಡಿ ಹೀಟ್ ಇದ್ದರೆ ತುಂಬ ಬೇಗ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಇನ್ನೊಂದು ಮೆಥಡ್ ಕೂಡ ಇದೆ, ನಾನು ಅದನ್ನು ಮುಂದೆ ತೋರಿಸ್ತೀನಿ. ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದೇ ಥರ ನಿಮಗೆ ಹೊಸ ಹೊಸ ಟಿಪ್ಸ್ಗಳು ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಒಂದು ಬೌಲ್ಗೆ ನಾನು ಬಿಸಿ ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಟಿನೂ ಮಾಡ್ಬೋದು. ಜಾಸ್ತಿ ಕ್ಯಾಂಡಲ್ನ ಅಂದರೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಡಿರೋದ್ರಿಂದ ಬೇಗ ಮೆಲ್ಟ್ ಆಗಿಬಿಡುತ್ತೆ. ಬಿಸಿ ನೀರು ಹಾಕಿರೋದ್ರಿಂದ ನೋಡಿ, ಬಿಸಿನೀರಲ್ಲಿ ಒಂದು 5ರಿಂದ 10 ನಿಮಿಷ ಇದೇ ಥರ ಕೈ ಆಡಿಸ್ತಾಯಿದ್ರೆ ಚೆನ್ನಾಗಿ ಇದು ಮೆಲ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಇದೇ ಥರ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಗ್ಯಾಸ್ ಮೇಲೆ ಇಟ್ಟೂ ಮಾಡ್ಬೋದು. ಪಾತ್ರೆ ಇದಿದ್ದರೆ ನೀವು ಗ್ಯಾಸ್ ಮೇಲೆ ಇಟ್ಟು ಮಾಡ್ಬೋದು. ನಾನು ವೀಡಿಯೋಗೋಸ್ಕರ ಈ ಥರ ಬಿಸಿನೀರಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ನಾನು ಈ ಐಸ್ ಕ್ಯೂಬ್ ಕಂಟೈನರ್ ಇರುತ್ತಲ್ವ, ಐಸ್ ಕ್ಯೂಬ್ ಮಾಡುವಂಥದ್ದು, ಅದರಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಕ್ಯೂಬ್ಸ್ ರೀತಿಯಲ್ಲೇ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಚಿಕ್ಕ ಚಿಕ್ಕದಾಗಿ ನೀವು ಒನ್ ಡೇಗೆ ಯೂಸ್ ಮಾಡೋ ಥರ ಬೇಕು ಅಂದರೆ ಒಂದು ಕ್ಯೂಬ್ಸ್ನ ಎತ್ಕೊಳ್ಳೋ ಥರ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಆ ರೀತಿಯಲ್ಲಿ ಮಾಡ್ಕೋಬಹುದು. ನಾನಿಲ್ಲಿ ತೊಗೊಂಡಿರೋ ಒಂದು ಕ್ಯಾಂಡಲ್ಗೆ 6 ಕ್ಯೂಬ್ಸು 8 ಕ್ಯೂಬ್ಸ್ ಆಗಿದೆ ನೋಡಿ. ಜಾಸ್ತಿ ಟೈಮಿಂಗ್ ತೊಗೊಳ್ಳಲ್ಲ ಸ್ನೇಹಿತರೆ. ಫ್ರಿಜ್ಜಲ್ಲಿ ಇಟ್ಟರು ಓಕೆ, ಅಥವಾ ಹೊರಗಡೆ ಇಟ್ಟರು ಸಹ ಕ್ಯಾಂಡಲ್ ಇರೋದ್ರಿಂದ ಬೇಗ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಈ ಥರ ಎಷ್ಟು ನುಣುಪಾಗಿ ಬರುತ್ತೆ ಗೊತ್ತಾ. ಈ ಥರ ಕ್ಯೂಬ್ಸ್ ರೀತಿ ಇರುತ್ತಾ. ಇದನ್ನು ಡೈಲಿ ನೈಟು ನೀವು ಮಲ್ಕೊಳ್ಳುವಾಗ ಕಾಲನ್ನ ಚೆನ್ನಾಗಿ ತೊಳ್ಕೊಂಬಿಟ್ಟು, ಯಾವುದೇ ಥರ ಡಸ್ಟೆಲ್ಲ ಇರಬಾರ್ದು, ಇದನ್ನು ನೀಟಾಗಿ ಕಾಲಿಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ಕ್ಯೂಬ್ಸ್ನ ನೀವು ಟ್ರಾವೆಲ್ ಮಾಡುವಾಗ್ಲೂ ಕ್ಯಾರಿ ಮಾಡ್ಬೋದು. ಚಿಕ್ಕದೊಂದು ಡಬ್ಬ ಇಟ್ಕೊಂಡ್ರೆ ಅದರಲ್ಲಿ ಕ್ಯಾರಿ ಮಾಡ್ಬೋದು. ನೋಡಿ, ಮೈ ತುಂಬ ಒರಟಾಗಿದ್ದರೆ ಇದನ್ನು ಮೈಗೂ ಕೂಡ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಘಮ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂಥರ ಚೆನ್ನಾಗಿ ಸ್ಮೆಲ್ ಇರುತ್ತೆ. ಯಾಕಂದರೆ ಇದರಲ್ಲಿ ನಾವು ಕರ್ಪೂರ ಹಾಕಿರೋದ್ರಿಂದ ಹೀಟ್ ಕೂಡ ಕಮ್ಮಿ ಮಾಡುತ್ತೆ. ನೋಡಿ, ಇದನ್ನು ನಾನು ಕಾಲಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ಅಪ್ಲೈ ಮಾಡಿಬಿಟ್ಟು ನೈಟಲ್ಲಿ ಒಂದು ಸಾಕ್ಸ್ನ ಹಾಕ್ಕೊಂಡ್ರೆ ಸಾಕು. ಕಾಲು ತುಂಬ ಸಾಫ್ಟ್ ಆಗುತ್ತೆ. ನಾನು ಇದನ್ನು ಟ್ರೈ ಮಾಡಿಯೇ ನಿಮ್ಗೆ ತೋರಿಸ್ತಾ ಇರೋದು. ಯಾಕಂದರೆ ಮುಂಚೆ ನನ್ನ ಕಾಲು ತುಂಬ ಒಡೆದಿತ್ತು. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಕಾಲು ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ. ನನ್ನ ಕಾಲು ತುಂಬ ಒಡೆದಿತ್ತು. ಇವಾಗ ಇದನ್ನು ಅಪ್ಲೈ ಮಾಡೋದ್ರಿಂದ ತುಂಬ ಸಾಫ್ಟ್ ಆಗಿದೆ ಕಾಲು. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.